ಬಿಜೆಪಿಗರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಬೀದಿಗಿಳಿದಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡ್ತಿರುವ ಅವರಿಗೆ ನಾಚಿಕೆ ಆಗಬೇಕು. ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಹಿಂದೆ ದಿನನಿತ್ಯದ ಬೆಲೆ ಏರಿಕೆ ಆದಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಬಿಜೆಪಿಯವರು ಕಾಂಗ್ರೆಸ್ ಗ್ಯಾರಂಟಿ ನಿಲ್ಲಿಸೋಕೆ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ನಾವು ₹3 ಪೆಟ್ರೋಲ್ 3.5 ಡೀಸೆಲ್ಗೆ ಏನು ಬೆಲೆ ಏರಿಕೆ ಮಾಡಿದ್ವಿ, ಅದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. UPA ಸರ್ಕಾರ ಅಧಿಕಾರದಲ್ಲಿರುವಾಗ, ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ₹60-65 ಇತ್ತು. 105ಕ್ಕೆ ದಾಟಿದ್ರು ಕೂಡ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಅವರ ಪಕ್ಷದಿಂದ. ಗ್ಯಾಸ್ ಬೆಲೆ ₹400 ಇತ್ತು, 1200ಕ್ಕೆ ಹೋಯಿತು, ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಬೆಲೆ ಏರಿಕೆ ಎಲ್ಲ ಕಡೆ ಜಾಸ್ತಿ ಆದರೂ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. ಸುಮಾರು 4 ವರ್ಷ 5 ವರ್ಷ ಹಿಂದೆ ಮಾಡಿರ್ಬೋದು. ₹3 ಜಾಸ್ತಿ ಮಾಡಿದ್ರೆ ಪ್ರತಿಭಟನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರ ಹೋರಾಟ, ಈ ಪ್ರತಿಭಟನೆ ಅಲ್ಲ, ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಇವರ ಪ್ರತಿಭಟನೆ. ಕರ್ನಾಟಕ ಜನರ, ಬಡವರಿಗೆ, ಎಲ್ಲ ಸಮಾಜದವರಿಗೆ ನಾವು ಕೊಟ್ಟಂತಹ ಗ್ಯಾರಂಟಿಗಳು, 5 ಗ್ಯಾರಂಟಿ ಕೊಟ್ಟಿದ್ದೆ, ಇವರಿಗೆ ಸಮಸ್ಯೆ, ಅದನ್ನು ನಿಲ್ಲಿಸಲಿ ಅಂತ ಇದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಮೂಲಕ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಅದು ನಮ್ಮ ಬದ್ಧತೆ, ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ಸಂಕಲ್ಪ. ಈಗ BJP